ರಾಸಾಯನಿಕ ಗೊಬ್ಬರ ಮತ್ತು ವಿಷಕಾರಿ ಕೀಟನಾಶಕಗಳ ಅತಿಯಾದ ಬಳಕೆಯಿಂದ ಭೂಮಿ ಬರಡಾಗುತ್ತಿದೆ. ಇಂತಹ ಸಮಯದಲ್ಲಿ ಪ್ರಗತಿಪರ ರೈತ ಪ್ರಕೃತಿಯ ಮಡಿಲಲ್ಲಿ ಯಾವುದೇ ರಾಸಾಯನಿಕ ಬಳಸದೆ 11 ಎಕರೆ ಜಮೀನನ್ನು ನಂದನವನವನ್ನಾಗಿ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಜಾಲಿಬೆಂಚಿ ಗ್ರಾಮದ ಈಶ್ವರ ರೆಡ್ಡಿ ಅವರ ಸಮಗ್ರ ಕೃಷಿಯ ಯಶೋಗಾಥೆಯ ಕುರಿತ ಒಂದು ವರದಿ ಇಲ್ಲಿದೆ. ಬಳ್ಳಾರಿ ಅಂದ ಕ್ಷಣ ನೆನಪಿಗೆ ಬರುವುದು ಸುಡುವ ಬಿಸಿಲು ಮತ್ತು ಕೆಂಪು ಮಣ್ಣು. ಆದರೆ ಬಳ್ಳಾರಿ ತಾಲೂಕಿನ ಜಾಲಿಬೆಂಚಿ ಗ್ರಾಮದ ಈಶ್ವರ ರೆಡ್ಡಿ ಅವರ ಹೊಲಕ್ಕೆ ಕಾಲಿಟ್ಟರೆ ಸಾಕು, ಮಲೆನಾಡಿನ ತಂಪು ವಾತಾವರಣ ಸ್ವಾಗತಿಸುತ್ತದೆ. ಅಕ್ಕಪಕ್ಕದ ಜಮೀನುಗಳು ಬೆಳೆಯಿಲ್ಲದೆ ಬರಿದಾಗಿದ್ದರೂ ಈಶ್ವರ ರೆಡ್ಡಿ ಅವರ 11 ಎಕರೆ ಜಮೀನು ಮಾತ್ರ ಹಸಿರಿನಿಂದ ಕಂಗೊಳಿಸುತ್ತಿದೆ. ಇದಕ್ಕೆ ಕಾರಣ ಅವರು ಅಳವಡಿಸಿಕೊಂಡಿರುವ ಸಾವಯವ ಮತ್ತು ಸಮಗ್ರ ಕೃಷಿ ಪದ್ಧತಿ. ಕೇವಲ ಒಂದು ಬೆಳೆ ಅಲ್ಲ, ಮಹಾಘನಿ, ಶ್ರೀಗಂಧ, ಹೆಬ್ಬೇವುಗಳಂತಹ ಬೆಲೆಬಾಳುವ ಮರಗಳ ಜೊತೆಗೆ ಸೀತಾಫಲ, ಬಾಳೆ, ತೆಂಗು ಮತ್ತು ಪಪ್ಪಾಯಿ ಹಣ್ಣಿನ ಬೆಳೆಗಳಿವೆ. ಹೊಲದ ಗಡಿಯಲ್ಲಿ ಹೆಬ್ಬೇವು ಮರಗಳು ಭದ್ರತೆಯ ಜೊತೆಗೆ ಆದಾಯವನ್ನು ನೀಡುತ್ತಿವೆ. ಈಶ್ವರ ರೆಡ್ಡಿ ಅವರು ಸರ್ಕಾರದ ಯೋಜನೆಗಳನ್ನು ಬಳಸಿಕೊಳ್ಳುವಲ್ಲಿಯೂ ಯಶಸ್ವಿಯಾಗಿದ್ದಾರೆ. ದೂರದರ್ಶನದೊಂದಿಗೆ ರೈತ ಈಶ್ವರ ರೆಡ್ಡಿ, ಹಿಂದೆ ಜೋಳ ಬೆಳೆಯುವಾಗ ಖರ್ಚು ಹೆಚ್ಚಾಗುತ್ತಿತ್ತು, ಈಗ ಸಮಗ್ರ ಕೃಷಿಯಲ್ಲಿ ಒಂದು ಬೆಳೆ ಕೈಕೊಟ್ಟರೂ ಇನ್ನೊಂದು ಬೆಳೆ ಕೈ ಹಿಡಿಯುತ್ತಿದೆ. ಸಾವಯವ ಪದ್ಧತಿಯಿಂದ ಖರ್ಚು ಶೂನ್ಯವಾಗಿದ್ದು ಮಣ್ಣಿನ ಆರೋಗ್ಯ ಕಾಪಾಡಲು ಸಹಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಬಾರ್ಡರ್ನಲ್ಲಿ ಹೆಬ್ಬೇವು ಇಟ್ಟಿದ್ದೀವಿ. ಇಲ್ಲಿ ಇನ್ನು ಸ್ವಲ್ಪ ನಾವು ಮೊದಲೆಲ್ಲ ಬೆಳೆ ಬೆಳಿತಿದ್ವಿ. ಆ ಬೆಳೆಯಾಗ ಮೆಕ್ಕೆಜೋಳ, ಜೋಳ ಇಂಥವೆಲ್ಲ ಬೆಳಿತಿದ್ವಿ. ಆ ಖರ್ಚಿಗೆ ಸರಿ ಹೊತ್ತು. ಅದಕ್ಕೆ ಯಾವುದೋ ಒಂದು ಕ್ರಾಪ್ ಹೋಗ್ಬೇಕಂತಂದೇಳಿ ಸಮಗ್ರ ಕೃಷಿ ಮಾಡೋಣ ಅಂತಂದೇಳಿ ತೆಂಗು ಇಟ್ಟಿದ್ದೀವಿ. ಈಶ್ವರ ರೆಡ್ಡಿ ಅವರ ಮಗ ಸುನಿಲ್ ಹೆಬ್ಬೇವು ಮರಗಳ ಮಾರಾಟದಿಂದ ಉತ್ತಮ ಲಾಭ ಬರುತ್ತಿದ್ದು, ತೋಟದಲ್ಲೇ ಬೆಳೆದ ಸಾವಯವ ಉತ್ಪನ್ನಗಳನ್ನು ರೈತ ಬಜಾರ್ನಲ್ಲಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುತ್ತಿದ್ದೇವೆ ಎಂದರು. ಈ ತೋಟದಲ್ಲಿ ತೆಂಗು, ಕೋಕೋ, ನುಗ್ಗೆ, ಬಾಳೆ, ಪಪ್ಪಾಯ ಹಾಕಿದ್ದೀವಿ. ಈ ನಮಗೆ ಯಾವುದೇ ರೀತಿ ರಾಸಾಯನಿಕ ಬಳಸ್ತಾ ಇಲ್ಲ. ನಾವು ಏನಿದೆ ನೈಸರ್ಗಿಕವಾಗಿ ಏನಿದೆ ನೈಸರ್ಗಿಕ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಅಲ್ಲದೆ ಕಾಡು ಕೃಷಿಯಾದ ಮಹಾಗನಿ ಇದೆ, ಹೆಬ್ಬೇವು ಇದೆ. ಪ್ರೆಸೆಂಟ್ ಈಗ ಹೆಬ್ಬೇವು ಕಟಿಂಗ್ ನಡೀತಾ ಇದೆ. ಒಂದೇ ಆದಾಯ ನಂಬ್ಕೊಳ್ಳೋದಕ್ಕಿಂತ ಎಲ್ಲ ರೀತಿಯ ಆದಾಯಗಳು ನಂಬ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಇವು ಒಂದಕ್ಕೆ ಹೋಗಿ ಇದಾಗೋದಕ್ಕಿಂತ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಮಾಡ್ಕೋಬೇಕು, ಇದು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ರೈತ ಸಂಜೀವ ರೆಡ್ಡಿ ಮುಂದಿನ ಭವಿಷ್ಯಕ್ಕೆ ಸಾವಯವ ಕೃಷಿಯಿಂದ ಸಾಕಷ್ಟು ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಬಾಳೆ, ತೆಂಗು, ಕೋಕೋ ಇಂಥ ಇಟ್ಟು ಭಾಳ ಇದ್ದದರಲ್ಲಿ ಭಾಳ ಚೆನ್ನಾಗಿದ್ದಾರೆ. ರೈತರು ಭಾಳ ಜನ ನಮ್ಮ ತಿಳಿದ ಮಟ್ಟಿಗೆ ಈ ಥರ ವ್ಯವಸಾಯ ಮಾಡಿಕೊಂತ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ನಾವು ಎಲ್ಲರೂ ಚೆನ್ನಾಗಿರ್ಬೋದು. ಮತ್ತೋರ್ವ ರೈತ ತಿಮ್ಮಾರೆಡ್ಡಿ 7 ವರ್ಷದಿಂದ ಈಶ್ವರ ರೆಡ್ಡಿ ಅವರು ಸಾವಯವ ಕೃಷಿ ಮಾಡುತ್ತಿದ್ದು ಇತರರಿಗೂ ಮಾದರಿಯಾಗಿದ್ದಾರೆ ಎಂದು ಹೇಳಿದರು. ನೈಸರ್ಗಿಕ ಒತ್ತು ಕೊಟ್ಟು ಈಗ 7 ವರ್ಷ ಆಯಿತು. 7 ವರ್ಷದಿಂದ ಯಾವುದೇ ಥರದ ಒಂದೇ ಒಂದು ಕೆಮಿಕಲ್ ಯಾವುದೂ ಬಳಸಿಲ್ಲ. ನೈಸರ್ಗಿಕವಾಗಿ ಎರೆಹುಳು ತೊಟ್ಟಿ, ಆಮೇಲೆ ಮಜ್ಜಿಗೆ, ಇದರಿಂದ ಬೆಳೆ ಬೆಳೆದಿರ್ತಾರೆ. ಜನತೆಗೆ ಏನು ಉಪಯೋಗ ಅಂತಂದರೆ ನೈಸರ್ಗಿಕವಾಗಿ ಯಾವ ಥರ ಬೆಳೆ ಬೆಳಿಬೋದು ಅಂತೇಳಿ ಇವರು ಪೂರಕವಾಗಿರ್ತಾರೆ. ಕೃಷಿ ಇಲಾಖೆಯ ಆತ್ಮ ಯೋಜನೆಯ ತಾಂತ್ರಿಕ ವ್ಯವಸ್ಥಾಪಕರಾದ ವಾಣಿ ಕೊರಪಳ, ನೈಸರ್ಗಿಕ ಕೃಷಿ ಅಭಿಯಾನದಡಿ ಈಶ್ವರ ರೆಡ್ಡಿ ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದಿದ್ದು ಇತರ ರೈತರಿಗೆ ದೊಡ್ಡ ಮಾದರಿಯಾಗಿದ್ದಾರೆ ಎಂದು ಪ್ರಶಂಸಿಸಿದರು. ಅಂದರೆ 2025-26ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದಿಂದ ಹೊಸದಾಗಿ ಒಂದು ಯೋಜನೆ ಕೂಡ ಸ್ಟಾರ್ಟ್ ಆಗಿದೆ. ಅಂದರೆ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ. ಅದರ ಯೋಜನೆಯಡಿ ಇವರು BRC ಆಗಿ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಅಂದರೆ ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್, ಜೈವಿಕ ಸಂಪನ್ಮೂಲಗಳ ಕೇಂದ್ರ. ಇದರ ಅಡಿ ಅವರು ನೈಸರ್ಗಿಕ ಕೃಷಿ ಮಾಡ್ಕೊಂಡಿದ್ದಾರೆ. 11 ಎಕರೆ ಇದೆ ಇವ್ರದ್ದು. ಇದರಲ್ಲಿ ಆಮೇಲೆ ಕೃಷಿ ಹೊಂಡ ಕೂಡ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ರಾಸಾಯನಿಕ ಮುಕ್ತ ಕೃಷಿಯಿಂದ ಭೂಮಿ ಮತ್ತು ಮನುಷ್ಯನ ಆರೋಗ್ಯ ಎರಡನ್ನೂ ಕಾಪಾಡಬಹುದು ಎಂದು ಈಶ್ವರ ರೆಡ್ಡಿ ಸಾಬೀತುಪಡಿಸಿದ್ದಾರೆ. ಬರಡು ಭೂಮಿಯಲ್ಲೂ ಹಸಿರು ಚಿಗುರಿಸಿದ ಈ ರೈತನ ಹಾದಿ ಇತರರಿಗೆ ಸ್ಫೂರ್ತಿಯಾಗಿದೆ.